ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಮ್ಯಾಂಗ್ಳೂರ್ ಟ್ರೆಡಿಷ್ನಲ್ ರೆಸಿಪಿ ಆದಂತಹ ಹಲಸಿನ ಹಣ್ಣಿನ ಗಟ್ಟಿ ಮಾಡ್ತಾ ಇದ್ದೇನೆ. ಹಲಸಿನ ಹಣ್ಣಿನ ರೆಸಿಪಿ, ಹಲಸಿನ ಹಣ್ಣಿನ ಗಟ್ಟಿ ಅಂತ ಹೇಳ್ತೇವೆ. ವರ್ಷದಲ್ಲಿ ಒಂದು ಸರಿಯಾದರೂ ಮಾಡಿ ತಿನ್ನಬೇಕು ಅಂತ ಹೇಳ್ತಾರೆ. ತುಂಬ ಟೇಸ್ಟ್ ಆಗ್ತದೆ ಇದು. ಹಲಸಿನ ಹಣ್ಣಿನ ಸೀಸನಲ್ಲಿ ಹೆಚ್ಚಾಗಿ ಮಂಗಳೂರು ಕಡೆ ಎಲ್ಲ ಮಾಡ್ತಾರೆ, ಎಲ್ಲರ ಮನೆಯಲ್ಲಿ ಹೆಚ್ಚಾಗಿ ಮಾಡ್ತಾರೆ. ತುಂಬ ರುಚಿಯಾಗ್ತದೆ ಇದು. ಮಾಡೋದು ಕೂಡ ತುಂಬ ಸುಲಭದಲ್ಲಿ ಮಾಡ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ. ಇದಕ್ಕೆ ಐಟಮ್ ಕೂಡ ತುಂಬ ಐಟಮ್ಸ್ ಏನೇ ಇಲ್ಲ, ರಪ್ಪ ಅಂತ ಬೇಗ ನಿಮಗೆ ಮಾಡ್ಬೋದು. ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ನಾನು ಒಂದು ಬಾಯ್ಲ್ಡ್ ರೈಸ್, ಒಂದು 3 ಪಾವಿನಷ್ಟು ಬಾಯ್ಲ್ಡ್ ರೈಸನ್ನು ನೆನೆಲಿಕ್ಕೆ ಇಟ್ಟಿದ್ದೀನಿ. ಒಂದು 5 ರಿಂದ 6 ಗಂಟೆ ಆದರೂ ನೆನಿಬೇಕಿದ್ದು. ಬಾಯ್ಲ್ಡ್ ರೈಸ್ ಚೆನ್ನಾಗಿ ನೆನಿಬೇಕು. ತೊಳೆದೆಲ್ಲ ಚೆನ್ನಾಗಿ ತೊಳೆದೇ ನೆನೆಲಿಕ್ಕೆ ಇಟ್ಟಿದ್ದೇನೆ. ಈಗ ಮಿಕ್ಸಿ ಜಾರಿಗೆ ನಾನು ಹಲಸಿನ ಹಣ್ಣನ್ನು ಹಾಕ್ತಾ ಇದ್ದೇನೆ. ಕ್ಲೀನೆಲ್ಲ ಮಾಡಿ ಇಟ್ಕೊಂಡಿದ್ದೇನೆ. ಹಲಸಿನ ಹಣ್ಣಿನ ತೊಳೆಯನ್ನು ಅದನ್ನು ಹಾಕ್ಕೊಂಡೆ ನಾನು. ಬೆಲ್ಲ ಒಂದು 1.5 ಕಪ್ಪಿನಷ್ಟು ಬೆಲ್ಲ ಕೂಡ ಹಾಕ್ಕೊಂಡಿದ್ದೇನೆ. ಹಲಸಿನ ಹಣ್ಣು ಮತ್ತು ಬೆಲ್ಲವನ್ನು ಮೊದಲಿಗೆ ನಾನು ಪೇಸ್ಟ್ ಮಾಡ್ಕೊಳ್ತೇನೆ, ಯಾಕಂದರೆ ಅದು ನೀರು ಬಿಟ್ಕೊಳ್ತದಲ್ಲ, ಆಗ ನಮಗೆ ಅಕ್ಕಿ ರುಬ್ಬಲಿಕ್ಕೆ ಸರಿ ಆಗ್ತದೆ. ಅದಕ್ಕಾಗಿ ಅಂದರೆ ನಮಗೆ ನಮ್ಮದು ಬ್ಯಾಟರ್ ಉಂಟಲ್ಲ, ತುಂಬ ನೀರಾಗಬಾರ್ದು. ಅದಕ್ಕಾಗಿ ನಾನು ಅದರಲ್ಲೇ ರುಬ್ಕೊಳ್ತಾ ಇರ್ತೇನೆ. ಹಲಸಿನ ಹಣ್ಣಿನ ನೀರಿರ್ತದೆ ಮತ್ತು ಬೆಲ್ಲದು ನೀರೆಲ್ಲ ಆಗುವಾಗ ಉಂಟಲ್ಲ, ನಿಮಗೆ ಅದರಲ್ಲೇ ನೀರಿರ್ತದೆ. ಅದಕ್ಕಾಗಿ ತೆಂಗಿನ ತುರಿ ಕೂಡ ಹಾಕ್ಕೊಂಡೆ ನಾನು. ಒಂದು ಕಪ್ಪಿನಷ್ಟು ತೆಂಗಿನ ತುರಿ ತಗೊಂಡಿದ್ದೇನೆ. ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೇನೆ. ನೀರು ಬೇಕು ಅಂತ ಅನಿಸಿದರೆ ಹಾಕಿದರೆ ಆಯಿತು. ರುಚಿಗೆ ಉಪ್ಪು ಹಾಕ್ಕೊಳ್ತೇನೆ. ಉಪ್ಪು ತುಂಬ ಹಾಕ್ಕೊಳ್ಳಿಲ್ಲ, ಅಂದರೆ ಬೆಲ್ಲದಲ್ಲಿ ಉಪ್ಪು ಉಂಟು, ಸ್ವಲ್ಪ ಜಾಸ್ತಿನೇ ಉಂಟು. ಅದಕ್ಕಾಗಿ ನಾನು ಉಪ್ಪು ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡಿದೆ. ನಾನು ನೀರು ಸ್ವಲ್ಪ ಕೂಡ ಹಾಕ್ಕೊಳ್ಳಿಲ್ಲ. ನಿಮಗೆ ನೀರಿದ ಅವಶ್ಯಕತೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ಬೋದು. ಈಗ ಗ್ರೈಂಡ್ ಮಾಡಿದ ನಂತರ ನಾನು ಇದು ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೇನೆ. ಪೆಪ್ಪರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಫೈನಾಗಿ ಪೇಸ್ಟ್ ಆಗಬಾರ್ದು, ಪುಡಿ ಆಗಬಾರ್ದು, ಫೈನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೇನೆ. ಕ್ರಷ್ ಮಾಡಿಕೊಂಡ್ರೆ ಆಯಿತು. ಕಟ್ ಮಾಡಿದ ತೆಂಗಿನಕಾಯಿ, ಕಟ್ ಮಾಡಿದ ಸಣ್ಣದಾಗಿ ಕಟ್ ಮಾಡಿದ ತೆಂಗಿನಕಾಯಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು. ಚೆನ್ನಾಗಿ ಒಂದೇ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಟೇಸ್ಟ್ ಆಗ್ತದೆ ಇದಕ್ಕೆ. ಚೆನ್ನಾಗಿ ಒಂದೇ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ನುಣ್ಣಗೆ ಫೈನಾಗಿ ಕೂಡ ಪೇಸ್ಟ್ ಮಾಡ್ಕೊಳ್ಬಾರ್ದು ನೀವು. ಅಕ್ಕಿ ಉಂಟಲ್ಲ, ತುಂಬ ಫೈನಾಗಿ ಕೂಡ ಸ್ವಲ್ಪ ತರಿತರಿಯೇ ಇರಬೇಕು, ಚೆನ್ನಾಗಿರ್ತದೆ. ತುಂಬ ಫೈನ್ ನೈಸಾಗಿ ರುಬ್ಕೊಳ್ಬೇಡಿ. ಈಗ ಇದು ಎಲೆಯಲ್ಲಿ ಹಾಕಿ ತೆಕ್ಕಿದ್ದು ಎಲೆ ಅಂತ ಹೇಳ್ತೇವೆ ನಾವು. ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ. ನಾವು ತೆಕ್ಕಿದು ಎಲೆ ಅಂತ ಹೇಳ್ತೇವೆ ನಾವು ಇದಕ್ಕೆ. ಎಲೆಗೆ ನಿಮಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮೂಲಕ ಹೇಳಿ ಫ್ರೆಂಡ್ಸ್, ಈ ಎಲೆಗೆ ನೀವು ಎಂತ ಹೇಳ್ತೀರಾ ಅಂತ ಹೇಳಿ. ಇದು ಬ್ಯಾಟರನ್ನು ಇದರೊಳಗೆ ಹಾಕಿ ಈ ಥರ ಮಡಚೋದು. ಈ ಥರ ಫೋಲ್ಡ್ ಮಾಡಬೇಕು. ಇದು ಉಂಟಲ್ಲ, ಈ ಎಲೆಯಲ್ಲಿ ಹಾಕಿ ಬೇಯಿಸ್ತೇವಲ್ಲ ನಾವು, ಇದು ಬೆಂದಾಗುವಾಗ ಉಂಟಲ್ಲ, ಈ ಎಲೆದು ಕಲರ್ ಎಲ್ಲ ಇದಕ್ಕೆ ಬಿಟ್ಕೊಳ್ತದೆ, ಕೆಂಪಾಗಿ ಬರ್ತದೆ, ತುಂಬ ಚೆನ್ನಾಗಿ ಕಲರ್ ಬರ್ತದೆ. ಇದು ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಹಲಸಿನ ಹಣ್ಣಿನ ಗಟ್ಟಿ ತುಂಬ ಚೆನ್ನಾಗಿರ್ತದೆ. ಮಾಡೋದು ಕೂಡ ತುಂಬ ಸುಲಭ, ರಪ್ಪ ಅಂತ ಮಾಡ್ಬೋದು. ಅಕ್ಕಿ ಒಂದು ನೆನೆಸುವುದೊಂದು ಕೆಲಸ. ಅಂದರೆ ಒಂದು 6 ಗಂಟೆ ಆದರೂ, 6 ರಿಂದ 7 ಗಂಟೆ ಆದರೂ ನೆನೆಬೇಕು ಅಕ್ಕಿ. ಅಂದರೆ ಬಾಯ್ಲ್ಡ್ ರೈಸ್ ಎಲ್ಲ ಚೆನ್ನಾಗಿ ನೆನೆಬೇಕು. ಬೆಳ್ತಿಗೆ ಅಕ್ಕಿ ಥರ ಅಲ್ಲ, ಸ್ವಲ್ಪ ನೆನೆಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಈ ಥರ ಫೋಲ್ಡ್ ಮಾಡೋದು ಕೂಡ ತುಂಬ ಸುಲಭ. ಈಗ ನಾನು ಇದು ಪಾತ್ರೆಯಲ್ಲಿ ನೀರು ಸ್ಟೀಮಿಗೆ ಇಟ್ಟಿದ್ದೇನೆ. ಇದು ನೀರು ಚೆನ್ನಾಗಿ ಕುದಿಬೇಕು. ನೀರು ಚೆನ್ನಾಗಿ ಕುದಿದ ಮೇಲೆ ಈ ಹೋಲಲ್ಲಿ ಉಂಟಲ್ಲ, ನೀವು ಇದು ಮಾಡಬಾರ್ದು, ಅಂದರೆ ಬಂದ್ ಮಾಡಬಾರ್ದು, ಸೈಡಲ್ಲಿ ಮಾತ್ರ ಇಡ್ತಾ ಬರಬೇಕು. ಇದು ಮಾಡಿದ ಗಟ್ಟಿ ಮಾಡ್ತೇವಲ್ಲ ನಾವು, ಆ ಹೋಲಲ್ಲಿ ನೀರು ಬರಲಿಕ್ಕೆ ಬಿಸಿ ಬರ್ತದಲ್ಲ ನೀರು, ಶಾಖ ಬಿಸಿ ಬರ್ತಾ ಉಂಟು. ಅದರ ಹೋಲ್ ಮುಚ್ಚಬಾರ್ದು, ಅದರ ಸೈಡಲ್ಲೆಲ್ಲ ಇಡ್ತಾ ಬರಬೇಕು. ಈ ಥರ ಗಟ್ಟಿಯನ್ನು ಸೈಡಲ್ಲೆಲ್ಲ ಇಡ್ತಾ ಬರಬೇಕು. ಮಧ್ಯದಲ್ಲಿ ಬಿಡಬೇಕು, ಆಗ ನಿಮಗೆ ಸ್ಟೀಮ್ ಹೋಗಲಿಕ್ಕೆ ಕರೆಕ್ಟ್ ಆಗ್ತದೆ. ಈ ಥರ ಇಡ್ತಾ ಬರಬೇಕು. ನೀರು ಚೆನ್ನಾಗಿ ಕುದಿಯುವಾಗ ಇಡಬೇಕು. ಇಟ್ಟರೆ ನಿಮಗೆ ಒಂದು 20 ನಿಮಿಷಗಳ ಕಾಲ ಸಾಕಾಗ್ತದೆ ಇದು ಬೇಯಲಿಕ್ಕೆ.
ನೀವು ತಣ್ಣೀರಲ್ಲಿ ಇಟ್ಟರೆ ಉಂಟಲ್ಲ, ನೀವು ಇದು ಬ್ಯಾಟರ್ ಕೂಡ ಸ್ವಲ್ಪ ನೀರಾದರೆ ಉಂಟಲ್ಲ, ಈಗ ಬಿಸಿ ಇರುವಾಗ ಇಟ್ಟರೆ ಅದು ಇದಾಗೋದಿಲ್ಲ, ಎಂತ ಅಲ್ಲೇ ಗಟ್ಟಿ ಆಗ್ತದೆ. ಒಂದು ವೇಳೆ ಸ್ವಲ್ಪ ನೀರಾದರೆ ಸಹ ಬ್ಯಾಟರ್. ಅದೇ ಒಂದು ವೇಳೆ ಇದು ತಣ್ಣಗಿರುವಾಗ ಇಟ್ಟರೆ ಅದು ಇದಾಗ್ತದೆ, ಲೀಕ್ ಆಗ್ತದಲ್ಲ ಕೆಳಗೆಲ್ಲ, ಸ್ವಲ್ಪ ನೀರಾದರೆ ಹಿಟ್ಟು. ಇದೀಗ ಕರೆಕ್ಟ್ ಆಗಿದೆ, ನೀರೇನು ಆಗಲಿಲ್ಲ, ಕರೆಕ್ಟ್ ಉಂಟು ಹಿಟ್ಟು. ನೋಡಿ ಈಗ ಬೆಂದಿದೆ ನೋಡಿ, ಒಂದು 20 ನಿಮಿಷಗಳ ಕಾಲ ಬೇಯಿಸಿದ್ದೇನೆ ನೋಡಿ, ಕರೆಕ್ಟಾಗಿ ಬೆಂದಿದೆ, ಚೆನ್ನಾಗಿ ಬೆಂದಿದೆ ನೋಡಿ. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್, ಇದು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಹಲಸಿನ ಹಣ್ಣಿನ ಗಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಸೂಪರ್ ಆಗ್ತದೆ ತುಪ್ಪದ ಜೊತೆ.